ಇಲ್ಲ ಅಂದ್ರೆ ಜಗಳಾನೆ. ಅವರು ಪೊಲೀಸರು ರಿಯಾಕ್ಟ್ ಮಾಡ್ತಾ ಇದ್ರು. ರಿಯಾಲಿಟಿಯಲ್ಲಿ ಸುಮಾರು ಜನ ಈ ತರ ಇರ್ತಾರೆ. ಅಂಕಲ್ ನಾವು ಒಂದು ಚಾಲೆಂಜ್ ಮಾಡ್ತಾ ಇದೀವಿ. ಚರ್ಚ್ ಶೀಟ್ ಹೋಗೋಣ ಬನ್ನಿ. ಗೈಸ್ ಚರ್ಚ್ ಶೀಟ್ ಬಂದಾಯ್ತು. ಸೊ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ತಿನ್ನೋದಕ್ಕೆ ಎಲ್ಲಾದ್ರೂ ಸ್ನ್ಯಾಕ್ಸ್ ಏನೋ ಸಿಗುತ್ತಾ ನೋಡ್ತೀವಿ. ಅದಾದ್ಮೇಲೆ ಬಾರ್ಗಿನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಕೊಟ್ರೆ ಒಳ್ಳೇದು, ಕೊಡ್ಲಿಲ್ಲ ಅಂದ್ರೆ ಜಗಳಾನೆ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಕೊಟ್ಟಿಲ್ವಾ? ಕೊಟ್ಟಿಲ್ಲ ತಿನ್ಬೇಕು, ಕೊಟ್ಟರು ತಿನ್ಬೇಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಒಟ್ನಲ್ಲಿ ತಿನ್ಬೇಕು ಅಷ್ಟೇ. ಟ್ರೈ ಮಾಡೋದು ಮಾಡ್ತೀವಿ, ಕೊಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು. ಸೊ ಆದ್ರೂ ಫುಲ್ಲು ಸಿಕ್ಕಾಪಟ್ಟೆ ಖಾಲಿ ಹೊಡಿತಾ ಇದೆ ಚರ್ಚ್ ಸ್ಟ್ರೀಟ್. ಇನ್ನೂ ಮಧ್ಯಾಹ್ನ ಅಲ್ವಾ, ಅದಕ್ಕೆ ನಮ್ ರಿಯಾಕ್ಷನ್ ನೋಡಿ ಅವರು ಪೊಲೀಸರು ರಿಯಾಕ್ಟ್ ಮಾಡ್ತಾ ಇದ್ರು. ತಲೆ ಕೆಡ್ಸ್ಕೊಬಾರ್ದು, ನಮ್ಮ ಪಾಡಿ ನಮ್ದು ಏನ್ ಕೆಲಸ ಐತೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ನೋಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಅಷ್ಟೇನೆ. ನಮ್ದು ಏನ್ ಕೆಲಸ ಐತೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಆಯ್ ಅನ್ನೋರು ಆಯ್ ಅಂತ ಇರ್ತಾರೆ, ಆಯ್ ಬಾಯ್ ಅನ್ನೋರು ಅಂತ ಇರ್ತಾರೆ, ಬಂದ್ ನಿಂತ್ಕೊಂಡು ಮಾತಾಡಿಸ್ತಾರೆ. ನೋಡೋರು ನೋಡ್ತಾ ಇರ್ತಾರೆ. ನಮ್ಮ ಪಾಡಿ ನಮ್ ಕೆಲಸ ಏನಾಯ್ತು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಏನ್ ಹೇಳ್ತೀವಿ ಇದಕ್ಕೆ? ಗುಡ್ ಥಾಟ್ ಅಷ್ಟೇ. ಗೈಸ್ ನೋಡಿ ಗೈಸ್, MG ಸೈಬರ್ ಸ್ಟಾರ್ 2 ಸೀಟರ್ ಹೆಂಗಿದೆ ಗಾಡಿ? ಮತ್ತೆ ನಾವು ಯಾವಾಗ ಹಂಗೆ ನಾವು ಫೇಮಸ್ ಆಗಿ ನಾವು ಒಂದ್ಸಲ ದುಡ್ಡು ಮಾಡಿ ಏನೋ ಮಾಡಿದಾಗ ನಾವು ತಗೊಳ್ಳೋಣ, ಚೆನ್ನಾಗಿ ಈ ಥರ ಓಡಾಡೋಣ. ಗೈಸ್ ಬ್ಯಾಗ್ ನೋಡೋ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಮನ್ ಅದು. ಇದಕ್ಕೆಲ್ಲ ನೀವೇ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ನಿಮ್ಮ ಸಪೋರ್ಟ್ ಇಂದ ನಾವು ಈ ತರ ಒಂದು ಕಾರ್ ತಗೊಳ್ಳೋ ತರ ಆದ್ರೆ ನೋಡಿ ಹಿಂಗೆ ನಾವು ಹಿಂಗೆ ಓಡಾಡ್ಬೋದು. ಅವಾಗ ಇದೆ ನೋಡಿ ಗೈಸ್ ಗಾಡಿಯಲ್ಲಿ. ಅದು 8008 ಗಾಡಿ. ಇಫ್ ಯು ನೋ ಯು ನೋ. ಗೈಸ್ ಊಟ ಹುಡುಕ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಆ ಸೈಡ್ ತೋರಿಸು, ಅಲ್ಲಿ ಡೈವಿನ್ ಅಂತ ಎಲ್ಲ ಇದೆ. ಸೊ ಎಲ್ಲ ಊಟ ಮಾಡ್ತಿದ್ದಾರೆ, ಎಲ್ಲ ಊಟ ಮಾಡ್ತಿದ್ದಾರೆ. ಬಟ್ ನಮ್ಗೆ ನಾವಲ್ಲಿ ನಮ್ಮ ಹತ್ರಕ್ಕಿರೋ ಇವತ್ತು ಈ ಚಾಲೆಂಜ್ ಮಾಡ್ತಿರೋ ಬಜೆಟ್ ಅಲ್ಲಿ ಸೊ ಅಲ್ಲಿ ಊಟ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಬೇರೆ ಕಡೆ ಹುಡುಕ್ತಾ ಇದೀವಿ, ಇನ್ನೂ ಹುಡುಕ್ತಾನೆ ಇದೀವಿ, ಸಿಗ್ತಾನೆ ಇಲ್ಲ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಅಲ್ಲಿ ಇಲ್ವೇ ಇಲ್ಲ ಜಾಸ್ತಿ ನಮ್ಗೆ. ಸೊ ಅದಕ್ಕೆ ಆ ಜಾಗ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದು ಕಡಿಮೆ ಆಯ್ತು. ಮತ್ತೆ ನಮ್ಗೆ ಹಿಡನ್ ಸ್ಪಾಟ್ಸ್ ಎಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ ಇನ್ನು ಹುಡ್ಕೋದ್ರಲ್ಲೇ ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡ್ತಿರೋ ಇದೆ ಫಸ್ಟ್ ಟೈಮ್. ನಾವು ಫ್ರೀ ಆಗಿದ್ದಾಗೂ ಬಂದಿಲ್ಲ, ಯಾವಾಗಲೂ ಬಂದೇ ಇಲ್ಲ ಇಲ್ಲಿ. ಆಕ್ಚುಲಿ ನಾವು MG ರೋಡ್ ಕಮರ್ಷಿಯಲ್ ಸ್ಟ್ರೀಟ್ಗೆಲ್ಲ ವರ್ಷಕ್ಕೊಂದ್ಸಲ ಬಂದ್ರೆ ಹೆಚ್ಚು. ನಮ್ಗೆ ಇವನಾದ್ರೂ ಬರ್ತಾ ಇರ್ತಾನೆ, ಹಿಡನ್ ಜಂಪ್ಸ್ ಬರ್ತಾ ಇರ್ತಾನೆ ಇವನಾದ್ರೂ. ನಮ್ಗೆ ಅದೆಲ್ಲ ನಾವು ಅದು ಇಲ್ಲ. ಗೊತ್ತಿದ್ರೆ ನಮ್ಗೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ವೇನೋ, ಅದಕ್ಕೆ ಇದೊಂಥರ ಚಾಲೆಂಜಿಂಗ್ ಆಗಿದೆ ನಮ್ಗೆ. ಗೊತ್ತಿದ್ರೆ ಸ್ವಲ್ಪ ಈಸಿ ಆಗಿರೋದು. ಸೊ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಜೊತೆಗೆ ಫೋನಲ್ಲಿ ಬೇರೆ ಹುಡ್ಕಂಗಿಲ್ಲ, ಅದಕ್ಕೆ ಹಂಗೆ ಹುಡುಕ್ಬೇಕು. ಅದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ಓಡಿಸಿ ಬೆಳಿಗ್ಗೆ ಬೇರೆ ನಾಷ್ಟ ಮಾಡಲಿಲ್ಲ ನಾವು. ವಾಟರ್ ಮೆಲನ್ ತಿನ್ಕೊಂಬಂದ್ವಿ, ನಾಷ್ಟ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿ ಸುಸ್ತಾಗ್ತೈತೆ. ಆದರೆ ಚಾಲೆಂಜ್ ಅಂತೂ ಸಿಕ್ಕಾಪಟ್ಟೆ ಟಫ್ ಇದೆ. ನಾನೇನೋ ಅನ್ಕೊಂಡಿದ್ದೆ, ಈಸಿ ಆಗುತ್ತೆ, ಟ್ರೈ ಮಾಡೋಣ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಾಗ ಗೊತ್ತಾಯ್ತು ಇಷ್ಟೊಂದು ಕಷ್ಟನಾ ಅಂತ. ಗೈಸ್ ಫೈನಲಿ ಅಂತೂ ಇಂತೂ ಯಾವುದೋ ಒಂದು ಬೇಕ್ರಿ ಹುಡುಕಿದ್ವಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೊ ಪಾಯಿಂಟ್ ಅಂತ ನಮ್ಮ ಬಜೆಟ್ ಏನು ಸಿಗುತ್ತೋ ಅದು ನೋಡ್ತೀವಿ. ಬಾರ್ಗಿನಿಂಗ್ ಇಲ್ಲೇ ಮಾಡ್ತೀವೋ ಬೇರೆ ಕಡೆ ಮಾಡ್ತೀವೋ ನೋಡೋಣ ಬನ್ನಿ. ಗೈಸ್ ಹುಡುಕಿದ್ವಿ, ಒಂದು ಹೋಟೆಲ್ ಸಿಕ್ತು, ನಮ್ಮ ಬಜೆಟಲ್ಲಿ ಸಿಕ್ಕಿದೆ.
ಸೊ ಇದೊಂಥರ ಮಾಡಿರೋದು ಹಿಡನ್ ಅಂತ ಹೇಳ್ಬೋದು, ಇದು ಹಿಡನ್ ಜಮ್ ಅಂತ ಹೇಳ್ಬೋದು. ಹೌದೌದು, ಹಿಡನ್ ಜಮ್. ಆಕ್ಚುಲಿ ಸೊ ಆಕ್ಚುಲಿ ಕಾಣಿಸಲ್ಲ, ಇದು ದೊಡ್ಡ ಬೋರ್ಡ್ ಇಲ್ಲ ಏನಿಲ್ಲ, ಹೋಟ್ಲ್ ಇತ್ತು. ಬಟ್ ಆದರೂ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಪ್ರೈಸು ಓಕೆ ಇದೆ, ಅದೇನು ನಮಗೆ ನಮ್ಮ ಬಜೆಟಲ್ಲೇ ಇದೆ ಪ್ರೈಸು. ಏನು ಹೇಳ್ತೀವಿ ಪ್ರೈಸು ಬಜೆಟ್ ಫ್ರೆಂಡ್ಲಿ ಇದೆ. ಯಾರಾದರೂ ಈ ಸೈಡ್ ಬಂದಾಗ ಟ್ರೈ ಮಾಡಿ. ಹಾಯ್ ಗೈಸ್, ಹೋಟ್ಲಲ್ಲಿ ಹಂಗೆ ನಾವು ಒಂದು ಪ್ಲೇಟ್ ಫ್ರೈಡ್ ರೈಸ್ ತೊಗೊಂಡ್ವಿ. ಅದರಲ್ಲೇ ಇಬ್ಬರು ಶೇರ್ ಮಾಡ್ತಾ ಇದ್ದೀವಿ. ರೂಲ್ಸ್ ಪ್ರಕಾರ ತಿಂತಾ ಇದ್ದೀವಿ. ತಿಂದ್ಬಿಟ್ಟು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಕಡೆ ಹೋಗೋಣ. ಗೈಸ್, ಊಟ ಎಲ್ಲ ಮುಗೀತು. ಸೊ ಊಟಕ್ಕೆ ಸ್ಪೆಂಡ್ ಆಗಿದೆ 80 ರುಪೀಸು. ಅಲ್ಲೂ 100 ರುಪೀಸ್ ಖರ್ಚಾಗಿದೆ. ಇನ್ನು 100 ರುಪೀಸ್ ಇದೆ. ಇನ್ನು 100 ರುಪೀಸಲ್ಲಿ ನಾವು ಇವಾಗ ಈವ್ನಿಂಗ್ವರೆಗೂ ಸರ್ವೈವ್ ಆಗಬೇಕು. ಆದರೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಗೈಸ್. ನಾನು ಇವನಿಗೆ ಕಷ್ಟ ಅನಿಸ್ತಾ ಇದೆ, ನನಗೇನೋ ಈಸಿ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ದೊಡ್ಡ ಉಳಿತಾಯ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿದ್ರು ಬಟ್ ಎನರ್ಜಿ ಇಲ್ಲ ಬಾಡಿಲಿ. ಅದು ಅಷ್ಟೇ, ಮೇನ್ ಎನರ್ಜಿ ಇಲ್ಲ. ಆಮೇಲೆ ಫ್ರೈಡ್ ರೈಸ್ ತಗೊಂಡ್ವಿ 80 ರುಪೀಸ್ ಒಂದು. ಶೇರಿಂಗ್ ಅಂತ ಒಂದು ರೂಲ್ ಇತ್ತು, ಅದರಲ್ಲಿ ಶೇರಿಂಗ್ ಅಂತ ರೂಲ್ ಇತ್ತು, ಹೆಂಗಿರು. ಸೊ ಶೇರ್ ಮಾಡಿದೀವಿ ಇಬ್ರು ಗೈಸ್. ಅಯ್ಯೋ, ಇಲ್ಲೆಲ್ಲ ಈ ಸೈಡು ಜಗಳ ಆಡೋದು ಕಾಮನ್, ಏನು ಮಾಡೋಕ್ಕಾಗಲ್ಲ ಗೈಸ್. ನಾವೇನೋ ಒಂದು ದಿವಸಕ್ಕೆ ಸರ್ವೈವ್ ಆಗ್ತೀವಿ ಅಂತ ಅಂದ್ಕೊಂಡು ಟ್ರೈ ಮಾಡ್ತೀವಿ. ಚಾಲೆಂಜು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬಟ್ ರಿಯಾಲಿಟಿಯಲ್ಲಿ ಸುಮಾರು ಜನ ಈ ಥರ ಸರ್ವೈವ್ ಆಗ್ತಾ ಇದ್ದಾರೆ. ರಿಯಾಲಿಟಿ ಬಗ್ಗೆ ಸೊ ಗೈಸ್, ಹಿಂದೆ ಯಾರೋ ಅದು ನಾವೇನೋ ಒನ್ ಡೇ ವ್ಲಾಗ್ಗೋಸ್ಕರ ಅಂದ್ಬಿಟ್ಟು ಸರ್ವೈವ್ ಆಗ್ತೀವಿ ಹಿಂಗೆ. ಅದು ನಮಗೆ ಕಷ್ಟ ಆಗ್ತೈತೆ. ಸೊ ಫುಡ್ ಇಲ್ಲ, ಎನರ್ಜಿ ಇಲ್ಲ. ಸೊ ಫುಡ್ ಇದ್ರೂ ನಮಗೆ ಬೇಕಾಗಿರೋ ಕ್ವಾಂಟಿಟಿ, ಸೊ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟಿಲ್ಲ. ಕಾಪ್ಸ್ ಆಗಿರ್ಬೋದು ಎಲ್ಲನೂ ಸಿಕ್ಕಾಪಟ್ಟೆ ಎನರ್ಜಿ ಅಂತೂ ಸಿಕ್ಕಾಪಟ್ಟೆ ಲಾಸು. ಬಟ್ ಡಯಟಲ್ಲಿ ಇದ್ದಾಗ ಈ ಥರ ಮಾಡಿದ್ರೆ ಒಳ್ಳೇದು. ಏನಂತೆ ಡಯಟಲ್ಲಿ ಇದ್ದಾಗ ಈ ಥರ ಮಾಡಿದ್ರೆ ಒಳ್ಳೇದು. ಆಮೇಲೆ ಬಲ್ಕಿಂಗ್ ಡಯಟ್ ಅಲ್ಲಿ ಇದ್ದೀವಿ, ಇನ್ನು ಬಲ್ಕಿಂಗ್ ಇದು. ಸೊ ರಿಯಾಲಿಟಿಯಲ್ಲಿ ಸುಮಾರು ಜನ ಈ ಥರ ಇರ್ತಾರೆ. ಸೊ ಅಂಥವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಮ್ಮಿಬ್ರು ಇನ್ನೂ ಇಬ್ಬರಿದ್ದಾರೆ ಫ್ರೆಂಡ್ಸು, ನೋಡಿದ್ದೀರಾ ಹಳೆ ಬ್ಲಾಗ್ಸಲ್ಲೆಲ್ಲ ಇದ್ದಾರೆ. ಅವರಿಬ್ಬರು ಸಂಜೆ ಸಿಗೋಣ ಅಂತ ಹೇಳಿದ್ದಾರೆ. ಸಿಕ್ಕಿದ್ರೆ ಈವ್ನಿಂಗ್ ಅಲ್ಲೇ ಇದಾಗುತ್ತೆ, ಅಲ್ಲೂ ಸ್ವಲ್ಪ ಸ್ಪೆಂಡ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಸರ್ವೈವ್ ಆಗ್ತೀವ ಅಂತ ಗೊತ್ತಾಗ್ತಿದೆ. ಸೊ ಆಲ್ಮೋಸ್ಟ್ ಸರ್ವೈವ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಗೈಸ್ ಸರ್ವೈವ್ ಆಗೋದು. ಓಡಾಡಬೇಕು, ಸಿಕ್ಕಾಪಟ್ಟೆ ಓಡಾಡಬೇಕು. ಆಮೇಲೆ ಹೇಳ್ಬೇಕಂದ್ರೆ ಸರ್ವೈವ್ ಆಗ್ತೀವಿ, ಬಟ್ ಸೊ ಚಾಲೆಂಜ್ ಹಾಕೊಂಬಂದ್ರೆ ಫುಡ್ ಸಿಗಲ್ಲ ನಮ್ಗೆ ನೀಟಾಗಿ. ಮತ್ತೆ ಪ್ಲೇಸಸ್ ನಮಗೆ ಹೊಸದಾಗಿರೋದ್ರಿಂದ ನಮಗೆ ಐಡಿಯಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನಮ್ಗೆ ಎಲ್ಲಿ ಏನು ತಗೋಬೇಕು, ಏನು ಸಿಗುತ್ತೆ, ಏನು ಕತೆ ಅನ್ನೋದು. ಗೈಸ್ ಹೇಳ್ಬೇಕಂತಂದ್ರೆ ಒಂದೇ ಒಂದು ಐಸ್ ಕ್ರೀಮ್ ತಗೊಂಡು ಗೈಸ್ ಟ್ರೈ ಮಾಡೋಣ ಬನ್ನಿ. ಐಸ್ ಕ್ರೀಮ್ ಹತ್ರ ಬಾರ್ಗೇನಿಂಗ್ ಟ್ರೈ ಮಾಡೋಣ. ಸೊ ಟ್ರೈ ಮಾಡೋಣ ಬನ್ನಿ. ಐಸ್ ಕ್ರೀಮ್ ಹತ್ರ ಬಾರ್ಗೇನ್ ಆಗುತ್ತಾ, ಏನು ಕತೆ ಅನ್ನೋದು. ಲೆಮನ್ ಬ್ಲಸ್ಟ್, ಮ್ಯಾಂಗೋ. ಇದು ಯಾವ್ದು ಲೆಮನ್ ಬ್ಲಸ್ಟ್? 20 ರೂಪಾಯಿ ಇಲ್ಲ, ಆರೆಂಜ್ ಇದೆ, ಇದ್ರಲ್ಲಿ ಮ್ಯಾಂಗೋ ಕ್ಯಾಂಡಿ ಇದೆ. ತೋರಿಸಿ ಮ್ಯಾಂಗೋ ಕ್ಯಾಂಡಿ ಕೊಡಿ. ಇದು ಕೊಡಿ ಯಾವುದೋ ಒಂದು ಕೊಡಿ. ಗೈಸ್ ಟ್ರೈ ಮಾಡ್ತಾವನೆ, ಏನು ಮಾಡ್ತಾ ನೋಡೋಣ. ಕೊಡಿ ಒಂದಾ ಎರಡಾ? ನೀನ್ ತಿಂತ್ಯಾ? ಒಂದೇ. ಅಂಕಲ್, ನಾವು ಒಂದು ಚಾಲೆಂಜ್ ಮಾಡ್ತಾ ಇದೀವಿ. ನಾವು ಬಾರ್ಗೇನಿಂಗ್ ಮಾಡಬೇಕು ಅಂತ ಇದೆ. ಇದು ಎಷ್ಟು ರೂಪಾಯಿ ಇವಾಗ? ಎಷ್ಟು ರೂಪಾಯಿ ಇದು? 30. ಒಂದ್ಸಲ ಕಡಿಮೆ ಮಾಡ್ಕೊಳ್ತೀರಾ? ಕಡಿಮೆ ಮಾಡ್ಕೊಂತೀರಾ? 5 ರೂಪಾಯಿ. ನಂಗೂ ಬಾರ್ಗೇನಿಂಗ್ ಮಾಡಿದ್ದೀನಿ ಗೈಸ್. ಅಂಕಲ್ ಹೇಳಿದ್ಕೆ ಒಪ್ಕೊಂಡ್ರು ಪಾಪ. ಅವರು 5 ರೂಪಾಯಿ ಕಡಿಮೆ ಮಾಡಿದ್ರೆ 30 ರೂಪಾಯಿ 25 ರೂಪಾಯಿ ನಂಗೆ ಕೊಡ್ತಾ ಇದಾರೆ ಇವಾಗ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಕೊಟ್ಬಿಡು ಕಾಸು. ಹಿಂಗೆ ಇಲ್ಲ ಫೋನ್ ಪೇ ಇದ್ರೆ
ಫೋನ್ ಪೇ ಮಾಡಂಗಿರ್ಲಿಲ್ಲ. ಫೋನ್ ಪೇ ಮಾಡಂಗಿಲ್ಲ. ಚೇಂಜ್ ಇಲ್ಲಲ್ಲ. ಚೇಂಜ್ ಇಲ್ವಾ? ಇಲ್ಲ ಇರೋ ಗೈಸ್ ಅಣ್ಣ ಇದ್ರಲ್ಲಿ 20 ರೂಪಾಯಿ ತಗೊಳ್ಳಿ, 5 ರೂಪಾಯಿ ಫೋನ್ ಪೇ ಮಾಡ್ತೀನಿ. 20 ಇದೆಯಾ? ಗೈಸ್ ಚೇಂಜ್ ಇಲ್ಲ. ಇನ್ನ 30. ಗೈಸ್ ಚೇಂಜ್ ಇಲ್ಲ, ಅದಕ್ಕೆ 20 ರೂಪಾಯಿ ಇಸ್ಕೊಂಡು ಇನ್ನು 5 ರೂಪಾಯಿ ಫೋನ್ ಪೇ ಮಾಡ್ತಾ ಇದೀವಿ. ಏನು ಮಾಡಕ್ಕಲ್ಲ, ಕೆಲವೊಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಬೇಕು. ಅಂಕಲ್ ಆಗಿದೆ. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಅಂಕಲ್. ಇನ್ನೊಂದು ಸ್ವಲ್ಪ ಥ್ಯಾಂಕ್ಸ್ ಅಂಕಲ್. ಗೈಸ್ ಹಂಗೋ ಹಿಂಗೋ ಇನ್ನೊಂದು ಚಾಲೆಂಜ್ ಕಂಪ್ಲೀಟ್ ಮಾಡಿದೆ ಗೈಸ್. ಇನ್ನೂ ಒಂದು ರೋಲು ಮುಗೀತು, ಬಾರ್ಗಿನ್ನು ಮುಗೀತು. ಸೊ ನಾವೇನೋ ಒಂದು 2 ರೂಪೀಸ್ ಇಲ್ಲ 3 ರೂಪೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. 5 ರೂಪೀಸ್ ಮಾಡೋದು, 5 ರೂಪೀಸ್ ಮಾಡಿದ್ರು. 30 ರೂಪೀಸ್ ಐಸ್ ಕ್ರೀಮ್ ಇದು. ಸೊ ಒಂದು ಶೇರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಒಬ್ಬನೇ ತಿನ್ಬೇಕು. ಒಬ್ಬನೇ ತಿಂತವನು ಇವಾಗ. ಏನು ಮಾಡಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಏನು ಅನ್ನಿಸ್ತು ಬಾರ್ಗಿಂದು? ಹೊಸ ಎಕ್ಸ್ಪೀರಿಯನ್ಸ್ ನಮ್ಗೆ. ಬಾರ್ಗೇನಿಂಗ್ ನಾನೇ ಎಲ್ಲೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ನಂದು ಫಸ್ಟ್ ಟೈಮ್. ಇದ್ರ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿದೆ. ಮೋಸ್ಟ್ಲಿ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆ ಕೊಡಲ್ಲ ಅಂತ. ಇಲ್ಲಪ್ಪ ಕೊಡಲ್ಲ ಅಂತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಟ್ರೈ ಮಾಡಿದ್ವಿ. ಕೊಟ್ರು. ಮಿಷನ್ ಸಕ್ಸಸ್ ಆಯ್ತು. ಸೊ ಅಲ್ಲಿಗೆ ರೂಲ್ಸ್ ಅಲ್ಲಿ ಇದ್ದಿದ್ದು ಒಂದು ರೂಲ್ ಮುಗೀತು. ಆಲ್ಮೋಸ್ಟ್ ಎಲ್ಲ ರೂಲ್ನ ನಾವು ಕವರ್ ಎಲ್ಲ ಕವರ್ ಮಾಡಿದೀವಿ. ಸೊ ಇಲ್ಲಿ ಬೆಳಿಗ್ಗೆ ತಿಂಡಿದೊಂದು ಬಿಟ್ರೆ ತಿಂಡಿದ್ ಬಿಟ್ಟೆ. ತಿಂಡಿ ಬದಲು ವಾಟರ್ ತಿಂದಿದೀವಿ ನಾವು. ಸೊ ಇಲ್ಲಿ ಎಷ್ಟಾಗಿ 25 ಅಲ್ವಾ? 25. ಇನ್ನು ಎಷ್ಟಿದೆ? 125 ಗೊತ್ತಾಯ್ತು. ಇನ್ನು 75 ಇದೆ. ಇನ್ನು 75 ರೂಪೀಸ್ ಇದೆ ನಮ್ಮ ಹತ್ರಕ್ಕೆ. ಇನ್ನು 75 ರೂಪೀಸಲ್ಲಿ ಸೊ ಇನ್ನೂ ಒಂದು ಕಡೆ ತಿನ್ಬೇಕು ಇವಾಗ ನಾವು. ಆಕ್ಚುಲಿ ಇನ್ನೊಂದು ಕಡೆ ತಿನ್ಬೇಕು. ಸೊ ಇವಾಗ ತಿಂದು ಸೊ ಈವ್ನಿಂಗ್ ತಿರ್ಗಾ ತಿನ್ನಬೇಕು. ಸೊ ಇವಾಗ ನಮ್ಮ ಬಜೆಟಲ್ಲಿ ಸಿಕ್ಕಿದ್ರೆ ತಿಂತೀವಿ, ಇಲ್ಲ ಅಂದರೆ ಟ್ರೈ ಮಾಡ್ತೀವಿ. ಗೈಸ್ ಸೋಡಾ ಕೊಡೋಣ ಅಂತ ಬಂದೆ ಬಾಯರ್ಕಾಗಿತ್ತು. ಆಂಟಿ ಒಂದು ಸೋಡಾ ಕೊಡಿ. ಗೈಸ್ ಸೋಡಾ ಕುಡಿಯೋಕೆ ಹೋದ್ವಿ, ಬಟ್ 50 ರೂಪೀಸ್ ಹೇಳಿದ್ದಕ್ಕೆ ಔಟ್ ಆಫ್ ಬಜೆಟ್. 75 50 ಅದು ಇನ್ನು ಉಳಿಯೋದೇ ಇನ್ನು 25 ಅಷ್ಟೇ. ಸೊ ಅದರಲ್ಲಿ ಈವ್ನಿಂಗ್ ಇಬ್ರು ಸರ್ವೈವ್ ಆಗಲ್ಲ. ಸೊ ಅದಕ್ಕೋಸ್ಕರ ಕ್ಯಾನ್ಸಲ್ ಆಯಿತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗೈಸ್ ಎಕ್ಸ್ಪ್ಲೋರ್ ಮಾಡೋಂಥದ್ದು ಏನಿಲ್ಲ, ಎಲ್ಲ ಮುಗೀತು ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ. ಸೊ ಅದಕ್ಕೆ ಟೈಮ್ 4:15 ಆಯಿತು ಟೈಮ್ ಆವಾಲೆ. ನಾವು ಈಗ ನೆಕ್ಸ್ಟು ನಮ್ಮ ಏರಿಯಾ ಕಡೆಗೆ ಹೋಗೋಣ ಅಂತ ಇದ್ದೀವಿ. ಸೊ 3rd ಸ್ಟ್ರೀಟು ಫುಲ್ಲು ಎಕ್ಸ್ಪ್ಲೋರ್ ಎಲ್ಲ ಮಾಡಾಯಿತು, ತೋರಿಸಿದ್ದೀನಿ ನಿಮಗೆಲ್ಲ ಆಲ್ರೆಡಿ. ಸೊ ಈಗ ನೆಕ್ಸ್ಟು ನಮ್ಮ ಏರಿಯಾ ಕಡೆಗೆ ಹೋಗೋಣ ಅಂತ ಇದ್ದೀವಿ. ಆನ್ ದ ವೇ ಹಂಗೆ ಹೋಗ್ಬೇಕಾರೆ ಸ್ನ್ಯಾಕ್ ಏನಾದ್ರು ತಿನ್ಕೊಂಡು ಹೋಗ್ಲೇಬೇಕು. ಸೊ ನೋಡೋಣ, ಅದು ಸ್ನ್ಯಾಕ್ಸ್ ತಿಂದರೆ ಸ್ನ್ಯಾಕ್ಸ್ ತಿಂದಿರ್ತೀವಿ. ಸೊ ಅಲ್ಲಿ ಸಿಕ್ಕಿ ಅದಾದಮೇಲೆ ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲೂ ತಿನ್ಬೇಕು. ಇದೇ ಬಜೆಟಲ್ಲಿ ಇಬ್ರು ಅದೇ ತಿನ್ಬೇಕು. ನಾವಿಬ್ರು ತಿನ್ಬೇಕು. ಅವ್ರಿಬ್ರು ಅವ್ರವ್ರದ್ದು ಹಾಕತ್ತಾರೆ. ನಾವಿಬ್ರು ನಾವೇ ಅದೇನು ಬಜೆಟಲ್ಲಿ ಐತೋ ಅದು ನಾವಿಬ್ರು ಅದರಲ್ಲೇ ತಿನ್ಬೇಕು. ಗೈಸ್ ಸೊ ಎಲ್ಲೋ ತಿಂಡಿ ಅಂತ ಅನ್ಕೊಂಡ್ವಿ, ಎಲ್ಲೂ ಸ್ಟಾಪ್ ಹಾಕೋಕ್ಕಾಗಿಲ್ಲ. ಅದಕ್ಕೆ ನಾನೊಬ್ಬ ಜ್ಯೂಸ್ ಕೊಡೋಣ ಅಂತ ಬಂದಿದ್ದೀನಿ. ಇವ್ನು ಜ್ಯೂಸ್ ಕುಡಿಯಂಗಿಲ್ಲ, ಇವ್ನು ಐಸ್ ಕ್ರೀಮ್ ತಿಂದವನೆ. ಹೌದು, ನಾನು ಕುಡಿಯಲ್ಲ ಬಿಡು. ನಾನು ಕುಡಿಯಲ್ಲ, ಇವನೊಬ್ಬ ಕುಡ್ಕೊಂಡು ನಾನು ಐಸ್ ಕ್ರೀಮ್ ತಿಂದಿದ್ದೀನಿ. ನೋಡಿ ಗೈಸ್ ಹೆಂಗ್ ಜ್ಯೂಸ್ ಕುಡಿತಾನ ಒಬ್ಬನೇ. ಗೈಸ್ 75 ಅಲ್ಲಿ 30 ರೂಪೀಸ್ ಖರ್ಚಾಯಿತು ಜ್ಯೂಸ್ಗೆ. ಇನ್ನು 45 ರೂಪೀಸ್ ಇದೆ. ಅದ್ರಲ್ಲಿ 45 ಅಷ್ಟೇ ಇರೋದು 50ಲಿ. ಇವನು ಅವಲ್ಲ ಐಸ್ ಕ್ರೀಮ್ ತಿಂದ, ನಾನು ಜ್ಯೂಸ್ ಕುಡಿದೆ. ಸೇಮ್ ಟು ಸೇಮ್ ಕಾಸ್ಟ್. 5 ರೂಪಾಯಿ ಜಾಸ್ತಿ, 5 ರೂಪಾಯಿ ಕಮ್ಮಿ ಅಷ್ಟೇ. ಬಾರ್ಗೇನಿಂಗ್ ಇತ್ತು, ಬಾರ್ಗೇನಿಂಗ್ ಮಾಡಿದ್ದೆ. ಮಾಡಿಲ್ಲ ಅವನಷ್ಟೇ. ಗೈಸ್ ನೆಕ್ಸ್ಟ್ ಸ್ಪಾಟಲ್ಲಿ ಸಿಗೋಣ. ಗೈಸ್ ಈವ್ನಿಂಗ್ ಆಯಿತು. ಸೊ ಫ್ರೆಂಡ್ ಬಂದಿದ್ದಾನೆ, ಇನ್ನೊಬ್ಬ ಬರ್ಬೇಕಿತ್ತು, ಬಂದಿಲ್ಲ, ಎಲ್ಲ ಆಚೆ ಹೋಗಿದ್ದಾನೆ. ಫೈನಲ್ 45 ರೂಪೀಸ್ ಇದೆ. ಸೊ ಅದಕ್ಕೆ ಕೇಕ್ ತಗೋತಾ ಇದ್ದೀವಿ, ತಿನ್ಬಿಟ್ಟು ಸಿಗ್ತೀನಿ. ಗೈಸ್ ಹಳ್ಳಿಕಟ್ಟೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ.
ಹಂಗೆ ಇಲ್ಲಿ ವಯಸ್ಸು ಇರೋರ್ಗಿಂತ ವಯಸ್ಸು ಆಗಿರೋರು ಬರೋದೇ ಜಾಸ್ತಿ. ನಾವು ಬರೋದು ನೋಡಿದ್ರೆ ಮಕ್ಕ ನೋಡ್ತಾರಲ್ಲ, ಏನಪ್ಪ ಇಲ್ಲಿ ಕೆಲಸ ಇವ್ರಿಗೆ ಅಂತ. ಸೊ ಹಂಗೆ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಆಯಿತು. ಸೊ ಹಂಗೆ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಆಯಿತು. ಟೋಟಲಿ ಅಷ್ಟು 200ಗೂ 200 ಖಾಲಿಯಾಗಿದೆ. ಬಟ್ ಎಕ್ಸಾಕ್ಟಾಗಿ ಖಾಲಿ ಮಾಡಿದ್ದೀವಿ. ಈವ್ನಿಂಗ್ ಗಂಟ ಒಳಗಡೆ ಖರ್ಚು ಮಾಡಬೇಕು ಅಂತ ಇತ್ತು. ಈವ್ನಿಂಗ್ ಒಳಗಡೆ ಖರ್ಚು ಮಾಡಿದ್ದೀವಿ. ಹಳ್ಳಿಕಟ್ಟೆ ಇದಲ್ಲಪ್ಪ ಬ್ಲಾಗಿಂದು ಅಷ್ಟೇ. ಬ್ಲಾಗಿಂಗ್ ಮುಗೀತು. 200 ರುಪೀಸು ಎಲ್ಲ ಚಾಲೆಂಜ್ ಸಕ್ಸಸ್ಫುಲ್ ಆಗಿದೆ. ಸೊ ಇದೇ ಥರ ವೀಡಿಯೋಸ್ ನಿಮ್ಗೆ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗಿದೆ. ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಮುಂದಿನ ಭಾಗ ಸಿಗೋಣ. ನಾವು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಲೆಂತ್ ಆಗುತ್ತೆ ಅಂತ. ಎಕ್ಸೈಟಿಂಗ್ ಆಗಿರುತ್ತೆ. ಪಾರ್ಟ್ 1 ಪಾರ್ಟ್ 2 ಅಂತ ನೋಡಿ ಎಂಜಾಯ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಿ ಯು ಗೈಸ್. See you. ಪೀಸ್ ಅಷ್ಟೇ.